ಹಾಯ್ ಹಲೋ ನಮಸ್ಕಾರ ಎಲ್ಲ ABS ವ್ಯೂವರ್ಸ್ಗೂ ಸ್ವಾಗತ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ಮಾತಾಡಕ್ಕೆ ಬಂದಿರೋದು US ಓಪನ್ ಬಗ್ಗೆ. ಕ್ಯಾಲೆಂಡರ್ನ ಲಾಸ್ಟ್ ಗ್ರ್ಯಾಂಡ್ ಸ್ಲ್ಯಾಮ್ ಇದು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಡಿಫೆಂಡಿಂಗ್ ಚಾಂಪಿಯನ್ಸ್ ಜೋಕೋವಿಚ್ ಹಾಗೂ ಈ ಕಡೆ ವುಮೆನ್ಸ್ ಅಲ್ಲಿ ಕೋಕೋ ಗಾಫ್ ಇಬ್ರು ಕೂಡ ಗೆಲುವಿನ ಶುಭಾರಂಭ ಮಾಡಿದ್ದಾರೆ ಸ್ಟ್ರೈಟ್ ಸೆಟ್ಸ್ನಲ್ಲಿ. ಮತ್ತು ಬಿಗ್ ಪ್ಲೇಯರ್ಸ್ ಯಾನಿಕ್ ಸಿನ್ನರ್ ನಂಬರ್ 1 ಸೀಡೆಡ್ ಪ್ಲೇಯರ್ ಬೇಡದಲ್ಲೇ ಇರುವಂಥ ನ್ಯೂಸ್ಗೆ ಚರ್ಚೆ ಆಗ್ತಾ ಇದ್ದಾರೆ, ನ್ಯೂಸ್ ಆಗ್ತಾ ಇದ್ದಾರೆ, ಟ್ರೆಂಡ್ ಆಗ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಮೆಂಟಲಿ ಚಾಲೆಂಜಿಂಗ್ ಆಗಿರುತ್ತೆ ಈ ಒಂದು ಟೂರ್ ಅವ್ರಿಗೆ. ಅವರು ಕೂಡ ಫಸ್ಟ್ ರೌಂಡ್ನ ಗೆದ್ದಿದ್ದಾರೆ. ಆಲ್ಕರಾಜ್ ಕೂಡ ಈಸಿ ಪೀಸಿ ವಿಕ್ಟ್ರಿ ಅವ್ರಿಗೆ. ಸೊ ಅವರು ಕೂಡ ಗೆಲುವಿನ ಶುಭಾರಂಭ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ಹಂತವನ್ನು ತಲುಪಿದೆ ಈ ಒಂದು US ಓಪನ್ನು. ನಾವು ಕಣ್ಣಿಟ್ಟಿರುವಂಥ ಫಿಕ್ಚರ್ ಯಾವುದಪ್ಪ ಅಂತ ಅಂದರೆ ಮ್ಯಾಟಿಯೋ ಬೆರೆಟಿನಿ ವರ್ಸಸ್ ಟೇಲರ್ ಫ್ರಿಟ್ಜ್. ಇಬ್ಬರು ಕೂಡ ಗನ್ ಪ್ಲೇಯರ್ಸು. ಏನಪ್ಪ ಇದು ಸೆಕೆಂಡ್ ರೌಂಡಲ್ಲೇ ಮೀಟ್ ಆಗ್ತಿದಾರ ಇಂಥ ಪ್ಲೇಯರ್ಸು ಅಂತ ಅಂದರೆ ಹೌದು. ಯಾಕಂದರೆ ಅನ್ಸೀಡೆಡ್ ಆಗಿ ಸ್ಟಾರ್ಟ್ ಮಾಡೋದು ಈ ಒಂದು ಟೂರ್ನ ಮ್ಯಾಟಿಯೋ ಬೆರೆಟಿನಿ ಇಂಜುರಿಯಿಂದ ಬರ್ತಾ ಇದ್ದಾರೆ. ಸೊ ಹಾಗಾಗಿ 44th ರ್ಯಾಂಕ್ಡ್ ಪ್ಲೇಯರ್ ಅವರು. ಸೊ ಡೇಂಜರಸ್ ಪ್ಲೇಯರ್ ಆಗ್ತಾರೆ ಈ ಟೂರ್ನಲ್ಲಿ, ಅವ್ರನ್ನ ಎದುರಿಸಬೇಕು ಅಂತ ಅಂದರೆ. ಸೊ ಹಾಗಾಗಿ ಇಷ್ಟು ಬೇಗಲೇ ಮೀಟ್ ಆಗ್ತಾ ಇರೋದು ಟೇಲರ್ ಫ್ರಿಟ್ಜ್ನ. ಟೇಲರ್ ಫ್ರಿಟ್ಜ್ 12th ರ್ಯಾಂಕ್ ಪ್ಲೇಯರ್, 12 ಸೀಡೆಡ್ ಪ್ಲೇಯರು. ಟಾಪ್ 20 ಮಾತ್ರ ಸೀಡೆಡ್ ಪ್ಲೇಯರ್ಸ್ ಅಂತ ಕರೀತಾರೆ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ. ಸೊ ಹಾಟ್ ಫೇವ್ರೇಟ್ ಆಗ್ತಾರೆ. ಯಾಕೆಂದರೆ US ನಿಂದನೇ ಬರುವಂಥ ಟೇಲರ್ ಫ್ರಿಟ್ಜು ಕ್ರೌಡ್ ಫೇವ್ರೇಟ್ ಕೂಡ ಆಗಿರ್ತಾರೆ. ಎಲ್ಲ ಸಪೋರ್ಟು ಲೂಯಿಸ್ ಆರ್ಮ್ಸ್ಟ್ರಾಂಗ್ ಸ್ಟೇಡಿಯಮಲ್ಲಿ ನಾಳೆ ಬೆಳಿಗ್ಗೆ ಇವ್ರ ಮೇಲೇ ಇರುತ್ತೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ನಲ್ಲಿ 5:30 ಸ್ಟಾರ್ಟ್, ಟೆಂಟೇಟಿವ್ ಸ್ಟಾರ್ಟ್ ಟೈಮ್ ಇದು. ಯಾಕೆಂದರೆ ಏನಕ್ಕೆ ಟೆಂಟೇಟಿವ್ ಅಂತ ಅಂದರೆ ಟೆನ್ನಿಸ್ಸು ವಿಶೇಷವಾದಂಥ ಹಾಗೂ ವಿಚಿತ್ರವಾದಂಥ ಸ್ಪೋರ್ಟ್. ಸೊ ನೀವೇನಾದರೂ ಬೇಗ ಎದ್ರೆ ಇಲ್ಲ ಬೇಗ ಹೇಳೋರಾಗಿದ್ರೆ ನಾಳೆ ಬೆಳಿಗ್ಗೆ ಮಿಸ್ಸೇ ಬೇಡಿ ಈ ಥರ ಒಂದು ಹೈ ವೋಲ್ಟೇಜ್ ಕ್ಲಾಶನ್ನು. 9th US ಓಪನ್ ಆಡ್ತಿದ್ದಾರೆ ಟೇಲರ್ ಫ್ರಿಟ್ಜು. ಹೋಮ್ ಗ್ರ್ಯಾಂಡ್ ಸ್ಲ್ಯಾಮ್ ಬೇರೆ. 2022 ಇಂದ ತೊಗೊಳ್ಳೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಿದ್ದಾರೆ. ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಅಂದಾಗ 4 ಕ್ವಾರ್ಟರ್ ಫೈನಲ್ನ ತಲುಪಿದ್ದಾರೆ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ ಟೇಲರ್ ಫ್ರಿಟ್ಜ್. ಈ ಒಂದು ಫಿಕ್ಚರ್ನಲ್ಲೂ ಹಾಟ್ ಫೇವ್ರೇಟ್ ಆಗ್ತಾರೆ ಗೆಲ್ಲೋದಕ್ಕೆ. ಯಾಕೆಂದರೆ ಹೆಡ್ ಟು ಹೆಡ್ ಅಂತ ನೋಡಿದಾಗ 3-0 ಅಪ್ಪಿದ್ದಾರೆ ಟೇಲರ್ ಫ್ರಿಟ್ಜ್ ಅಗೇನ್ಸ್ಟ್ ಇಟಾಲಿಯನ್ 28-year-old ಮ್ಯಾಟಿಯೋ ಬೆರೆಟಿನಿ. ಮ್ಯಾಟಿಯೋ ಬೆರೆಟಿನಿ ಇಂಜುರಿ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ. ಫಸ್ಟ್ ಮ್ಯಾಚ್ನಲ್ಲೂ ಎವಿಡೆಂಟ್ ಆಗಿತ್ತು ಅದು, ಅರ್ಜೆಂಟೀನಿಯನ್ ವಿರುದ್ಧ ಯುಗೋ ವಿರುದ್ಧ 3 ಸ್ಟ್ರೈಟ್ ಸೆಟ್ಸ್ ಗೆದ್ದಾಗ. ಆ ಆ್ಯಂಕಲ್ ಇಂಜುರಿಯಿಂದ ಬರ್ತಿರೋದ್ರಿಂದ ನಾನು ಸ್ವಲ್ಪ ಅಡ್ವಾಂಟೇಜ್ ಕೊಡೋದು ಈ ಒಂದು ಪಂದ್ಯದಲ್ಲಿ ಟೇಲರ್ ಫ್ರಿಟ್ಜ್ ಅವ್ರಿಗೆ. ನನ್ನ ಪ್ರಕಾರ 4 ಸೆಟ್ಸ್ ಅಲ್ಲಿ ಗೆಲ್ತಾರೆ ಟೇಲರ್ ಫ್ರಿಟ್ಜು ಅಂತ ಅನಿಸ್ತಾ ಇದೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರಿಬ್ಬರಿಂದ ಅಂತ ಅಂದರೆ ಹೈ ಕ್ವಾಲಿಟಿ ಟೆನ್ನಿಸ್. ಇಬ್ಬರು ಕೂಡ ಒಳ್ಳೊಳ್ಳೆ ಏಸಸ್ಗಳನ್ನ ಹೊಡಿತಾರೆ, ಅಜಾನುಭಾವುಗಳು, ದೈತ್ಯರು. ಸೊ ಹಾಗಾಗಿ 1-2-3 ಸೆಟ್ ಟೈ ಬ್ರೇಕರ್ಸ್ ಹೋದ್ರೂ ಏನು ಆಶ್ಚರ್ಯ ಪಡಬೇಕಾದಿಲ್ಲ. ಒನ್ ಆಫ್ ದ ಬೆಟರ್ ಟೈಮರ್ಸ್ ಆಫ್ ಟೆನ್ನಿಸ್ ಬಾಲ್ ಅಂತ ಅಂದರೆ ಅದು ಟೇಲರ್ ಫ್ರಿಟ್ಜ್ ಅವರು. ಕ್ಲಾಸ್ ಮನುಷ್ಯ. ವೆರಸ್ ಬೆರೆಟಿನಿ ಅವ್ರ ದಿನ ಆಗಿದ್ರೆ ಕೋರ್ಟಲ್ಲಿ ಯಾವುದೇ ಜಾಗದಿಂದ ಬೇಕಾದ್ರೂ ಕೂಡ ವಿನ್ನರ್ಸ್ಗಳನ್ನ ಹೊಡಿಬೋದು. ಆಮೇಲೆ ಈ US ಓಪನಲ್ಲಿ ಸೆಮಿಫೈನಲ್ನ ತಲುಪಿದ್ದಾರೆ 2019ನಲ್ಲಿ. ಸೊ ಆ ಸ್ವೀಟ್ ಮೆಮೊರೀಸ್ನು ಕ್ಯಾರಿ ಮಾಡ್ತಾರೆ ಮ್ಯಾಟಿಯೋ ಬೆರೆಟಿನಿ. ಮ್ಯಾಟಿಯೋ ಬೆರೆಟಿನಿ ಗ್ರಾಸ್ ಅಂತ ಬಂದರೆ ದಾದಾ ಪ್ಲೇಯರ್, ಬಟ್ ಹಾರ್ಡ್ ಕೋರ್ಟ್ಸ್ನಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ. ಸೊ ಆ ಸ್ಟ್ರಗಲ್ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂದರೆ ಆ ಶಾಕಲ್ಸ್ನ ಬ್ರೇಕ್ ಮಾಡ್ತಾರ, ಫಸ್ಟ್ ಟೈಮ್ ಗೆಲ್ತಾರ ಟೇಲರ್ ಫ್ರಿಟ್ಜ್ ವಿರುದ್ಧ. ಹೋಮ್ ಕ್ರೌಡ್ ಮುಂದೆ ಒಂದು ಅಪ್ಸೆಟ್ನ ನೋಡ್ಬೋದಾ ನಾವು ಅಂತ ನಾನು ಕಾದು ನೋಡ್ತಿರೋದು. ಅಪ್ಸೆಟ್ಸ್ ಅಂತ ಮಾತಾಡ್ತಿರ್ಬೇಕಾದ್ರೆ ಫಸ್ಟ್ ರೌಂಡ್ನಲ್ಲಿ ಡ್ಯಾನ್ ಇವ್ಯಾನ್ಸ್ ಹಾಗೂ ಹಚವನವ್ ಅವ್ರನ್ನ ಓಡಿಸಿದ್ದಾರೆ ಈ US ಓಪನಿಂದ. ಡ್ಯಾನ್ ಇವ್ಯಾನ್ಸ್ ಬ್ರಿಟೇನ್ ಇನ್ ಲಾಂಗೆಸ್ಟ್ ಎವರ್ US ಓಪನ್ ಮ್ಯಾಚ್ ಹಿಸ್ಟ್ರಿನಲ್ಲೇನೆ 5 hours 35 minutes ನಡೀತು ಫಸ್ಟ್ ರೌಂಡ್ ಮ್ಯಾಚ್. ಅದು ಡ್ಯಾನ್ ಇವ್ಯಾನ್ಸ್ ಗೆದ್ರು. ಅದು ಬಿಟ್ಟರೆ 11th ಸೀಡೆಡ್ ಪ್ಲೇಯರ್ ಗ್ರೀಕ್ ಗಾಡ್ ಸಿಟ್ಸಿಪಾಸ್ ಇಸ್ ನೋ ಮೋರ್ ಇನ್ US ಓಪನ್ 2024. ಅವರು ಹಾಗೂ ಕೋಕಿನಾಕಿಸ್ 5 set ಥ್ರಿಲ್ಲರ್ ಆಡಿದ್ರು ಫಸ್ಟ್ ರೌಂಡ್ನಲ್ಲಿ. ಆಲ್ರೆಡಿ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ ಕೋಕಿನಾಕಿಸ್ ಈ ರೀತಿಯ ಅಂತ ಅಪ್ಸೆಟ್ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಒಳ್ಳೆ ಬೆಳವಣಿಗೆ ಅದು ಮೆನ್ಸ್ ಟೆನ್ನಿಸ್ನಲ್ಲಿ. ಸೊ ಮುಂದೆ ಹೋಗ್ತಾ ಇನ್ನಷ್ಟು ಎಕ್ಸೈಟಿಂಗ್ ಫಿಕ್ಚರ್ಸ್ಗಳು ಬರ್ತಾ ಹೋಗ್ತವೆ, ಟಫ್ ಫಿಕ್ಚರ್ಸ್ಗಳು ಬರ್ತಾ ಹೋಗ್ತವೆ ಟೂರ್ನಮೆಂಟ್ ಹೋಗ್ತಾ. ಸೊ ಇದೇ ರೀತಿಯಾದಂಥ ಒಂದು ಮ್ಯಾಚ್ ಪ್ರಿವ್ಯೂನ ತೊಗೊಂಡು ಬರ್ತೀವಿ. ಫಾಲೋ ಮಾಡಿ ABS. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಗುಡ್ ಬೈ.